ನಮಸ್ಕಾರ ರೈತ ಬಾಂಧವರೇ ಹಾಗೂ ಎಲ್ಲ ನನ್ನ ಆತ್ಮೀಯ ವೀಕ್ಷಕರೇ. ಇವತ್ತಿನ ದಿನ ಫ್ಯಾಷನ್ ಫ್ರೂಟ್ ಅಥವಾ ನಾವು ಫ್ಯಾಷನ್ ಹಣ್ಣು ಅಂತ ಅನ್ನೋದ್ರ ಕುರಿತಾಗಿ ಮಾತಾಡೋಣ. ಇವತ್ತಿನ ದಿನ ಮಾರ್ಕೆಟಲ್ಲಿ ತುಂಬ ಬೆಲೆ ಇದೆ. ಇದಕ್ಕೆ ಅದರ ಕುರಿತಾಗಿ ಮಾತಾಡೋಣ ಅಂತ ಹೇಳ್ತಾ, ನೋಡಿ ಇದು ಬಹು ಬೇಗ ಬೆಳೆಯಬಲ್ಲಂಥ ಒಂದು ಆ, ಬಳ್ಳಿಯಿಂದ ಬರ್ತದೆ ಇದು. ಬಳ್ಳಿ ಅಥವಾ ತೆವಳು ಬಳ್ಳಿ ಇರ್ತದೆ. ಆಶ್ರಯ ಸಿಕ್ಕರೆ ಸಾಕು ಅದು ಹಬ್ಬುತ್ತಾ ಹೋಗ್ತದೆ ಅಂತಕ್ಕಂಥದ್ದು. ಹಣ್ಣು ದುಂಡಗೆ ಕ್ರಿಕೆಟ್ ಚೆಂಡಂಗಿರ್ತದೆ. ನೀಲಿ ಇಲ್ಲ ಹಳದಿ ಬಣ್ಣದ್ದಾಗಿರುತ್ತೆ. ಹಣ್ಣಿನೊಳಗೆ ತಿರುಳು ಬೀಜಗಳಿಂದ ಕೂಡಿರ್ತದೆ. ಅಂಟಂಟಾಗಿ ಲೊಳೆಯಾಗಿರುತ್ತೆ. ಹಣ್ಣನ್ನು ಹಾಗೇ ತಿನ್ಬೋದು, ಇಲ್ಲ ಖಾದ್ಯಯುಕ್ತ ಅಥವಾ ಸ್ವಾದ ಪದಾರ್ಥ ಪೇಯಗಳಲ್ಲಿ ಅಂತಂದರೆ ಬೆವರೇಜಸ್ಸು, ಸ್ಕ್ವ್ಯಾಶು, ಜ್ಯೂಸು ಅಥವಾ ಲಿಕ್ಕರ್ ಇಂಡಸ್ಟ್ರಿಯಲ್ಲಿ ಕೂಡ ಇದನ್ನು ಯೂಸ್ ಮಾಡ್ಬೋದು. ವಿವಿಧ ಜೀವಸತ್ವ ಇದೆ, ಖನಿಜ ಪದಾರ್ಥಗಳಿವೆ, ಅಧಿಕ ಪ್ರಮಾಣದಲ್ಲಿ ಇರ್ತದೆ. ಈ ಹಣ್ಣುಗಳನ್ನು ರಸವನ್ನು ಸೇವಿಸುವುದರಿಂದ ಕಣ್ಣಿನ ದೃಷ್ಟಿ ತುಂಬ ಚೆನ್ನಾಗಾಗ್ತದೆ ಅಂತ ಹೇಳ್ಬೋದು. ಹೃದಯ ರೋಗ ಸಂಬಂಧಿತ ಏನು ರೋಗ ಇರ್ತವೆ ಹೃದಯಕ್ಕೆ ಸಂಬಂಧಿತ ಅದು ನಿವಾರಣೆ ಆಗ್ತದೆ. ಅದಕ್ಕೆ ಇದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಈಗ ಇದರಲ್ಲಿ ಫಿಸಿಯೋಕೆಮಿಕಲ್ ಪ್ರಾಪರ್ಟೀಸ್ ಏನಿದೆ ಅಂತ ಇದನ್ನು ಬೆಳಿತೀವಿ ಅಥವಾ ಪರ್ಪಲ್ ಕಲರ್ ಅದನ್ನು ಕನ್ಸಿಡರ್ ಮಾಡಿದರೆ ಏನೇನು ಇರ್ತದೆ ಅಂತ ಹೇಳಿದರೆ, ಒಂದು ಫ್ರೂಟ್ ಬಂದು ಒಂದು 43ರಿಂದ 44 ಗ್ರಾಮ್ ಇರುತ್ತೆ. ವ್ಯಾಲ್ಯೂಮ್ ಅದರಲ್ಲಿರ್ತಕ್ಕಂಥ ಜ್ಯೂಸ್ನ ವ್ಯಾಲ್ಯೂಮಲ್ಲಿ ತೆಕ್ಕೊಂಡ್ರೆ ಒಂದು 48ರಿಂದ 49 ml ಇರುತ್ತೆ ಜ್ಯೂಸ್. ತುಂಬ ಚೆನ್ನಾಗಿರುತ್ತೆ. ಪರ್ಸೆಂಟೇಜ್ ಬಂದು 31ರಿಂದ 32% ಇರುತ್ತೆ. ಆ ಥರ ಕೆಮಿಕಲ್ ಪ್ರಾಪರ್ಟೀಸ್ ತುಂಬ ಇದ್ದಾವೆ. ಈಗ ನೋಡಿ ಅಸ್ಕಾರ್ಬಿಕ್ ಆ್ಯಸಿಡ್ 26.8 ಇದೆ, ಒಳ್ಳೆಯ ಗುಣ ಇದು. ಕ್ಯಾರೋಟಿನಾಯ್ಡ್ಸು 308.55 ಅಂದರೆ ಹೆಚ್ಚು ಕಡಿಮೆ 310ವರೆಗೂ ಕ್ಯಾರೋಟಿನಾಯ್ಡ್ಸ್ ಇರುತ್ತೆ. ಕ್ಯಾರೋಟಿನಾಯ್ಡ್ಸ್ ಇದೆ ಅಂತ ಹೇಳಿದರೆ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ಹಾಗಾಗಿ ಇದನ್ನು ಬೆಳೆಯೋದು, ಮಾರಾಟ ಮಾಡೋದು ಮೆಡಿಸಿನಲ್ ಇಂಡಸ್ಟ್ರಿಯಲ್ಲಿ, ಅದಲ್ಲದೇನೆ ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದರೆ ಎಲ್ಲ ಪೇಯಗಳಲ್ಲಿ ಇದು ಬಳಸೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇದು ಹೇಗಿರುತ್ತೆ ಅಂದರೆ ಹೊರಗಡೆ ಹಾರ್ಡ್ ಇರುತ್ತೆ, ಬ್ರೌನಿಷ್ ಕಲರ್ದು ಫ್ರೂಟ್ ಬರುತ್ತೆ, ಬ್ಲೂಯಿಶ್ ಬ್ರೌನಿಷು. ಒಳಗಡೆ ಸೀಡ್ಸ್ ಬ್ಲ್ಯಾಕ್ ಇರುತ್ತೆ. ಆಮೇಲೆ ಪಲ್ಪ್ ಚೆನ್ನಾಗಿರ್ತದೆ. ನಾವು ಅದನ್ನು ಪಲ್ಪು ಮತ್ತು ಬೀಜಗಳ ಸಹಿತವಾಗಿ ಕನ್ಸ್ಯೂಮ್ ಮಾಡ್ಬೋದು, ಇಲ್ಲ ಕೆಲವಷ್ಟು ಬೀಜಗಳನ್ನ ತೆಗೆದು ತಿಂತಾರೆ ಅಂತಕ್ಕಂಥದ್ದು. ಹಾಗಾದರೆ ಎಲ್ಲಿ ಬೆಳೀತಾರೆ ಇದು? ಲೀಫ್ ಆಫ್ ಪ್ಯಾಷನ್ ಫ್ರೂಟನ್ನು ವೆಜಿಟೇಬಲ್ ಆಗಿ ಇಲ್ಲಿ ಈ ಏರಿಯಾದಲ್ಲಿ ಬಳಸ್ತಾರೆ. ಏನು ಮಾಡ್ತಾರೆ ಅಂತ ಹೇಳಿದರೆ, ಅದನ್ನೆಲ್ಲ ಎಲೆಗಳನ್ನು ತಗೊಂಡು ಅದನ್ನು ಫ್ರೆಶ್ ಆಗಿ ಕುದಿಸ್ಕೊತಾರೆ. ಕುದಿಸ್ಕೊಂಡು ಅದನ್ನು ಕರಿ ಥರ ಅಥವಾ ಸಾಂಬಾರು ಥರ ಮಾಡ್ತಾರೆ. ಇಲ್ಲದಿದ್ದರೆ ಜ್ಯೂಸ್ ಥರ ಕೂಡ ಕುಡಿತಾರೆ. ಡಯಾಬಿಟಿಕ್ ಇರೋರು, ಹೈಪರ್ ಟೆನ್ಷನ್ ಇರೋರು, ಡಯೇರಿಯಾ ಇರೋರು, ಡೀಸೆಂಟ್ರಿ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋರು ಅಂಥವರೆಲ್ಲ, ಲೀವರ್ ಪ್ರಾಬ್ಲಮ್ ಇರೋದು ಇದು ಸೇವಿಸ್ಲಿಕ್ಕೆ ಒಳ್ಳೆಯದು. ಮತ್ತು ಇನ್ನು ತಿರುಳು ಅಥವಾ ಸಿಪ್ಪೆ ಏನು ಬರ್ತದೋ ಅದನ್ನು ಯಾವ ರೀತಿ ಬಳಸ್ತಾರೆ ಅಂತ ಹೇಳಿದರೆ, ಅದರಲ್ಲಿ ಲೋ ಪೆಕ್ಟಿನ್ ಕಂಟೆಂಟ್ ಇರ್ತದೆ. ಹಾಗಾಗಿ ಇದು ಏನು ಮಾಡ್ತದೆ ಅಂತ ಹೇಳಿದರೆ, ಒಳ್ಳೆ ಪ್ರೋಟೀನನ್ನು ಕೊಡುತ್ತದೆ ಬಾಡಿಗೆ. ನಮ್ಮ ಬಾಡಿಯನ್ನು ಪ್ಯೂರಿಫೈ ಮಾಡೋದ್ರಲ್ಲಿ ತುಂಬ ಹೆಲ್ಪನ್ನು ಮಾಡ್ತದೆ. ಹಾಗಾಗಿ ಇದನ್ನು ಜಾಸ್ತಿ ಏನು ಅಂತ ಹೇಳಿದರೆ ಇಂಟೆಸ್ಟೈನ್ ಪ್ರಾಬ್ಲಮ್ಮು ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿಯಲ್ಲಿ ತುಂಬ ಬಳಸ್ತಾರೆ. ಎಸ್ಪೆಷಲಿ ಇದರ ಟ್ಯಾಬ್ಲೆಟ್ಸು ಮತ್ತು ಫೈಬರ್ ಕಂಟೆಂಟಿಗೆ ಇದನ್ನು ಹೈಲಿ ಕ್ವಾಲಿಫೈಡ್ ಫ್ರೂಟ್ ಅಂತ ಹೇಳ್ಕೊಂಡು ಇದನ್ನು ಬಳಸ್ತಾರೆ ಅಂತಕ್ಕಂಥದ್ದು. ಎರಡನೇದು ಇನ್ನು ಇಂಟರ್ನ್ಯಾಷನಲ್ಲು, ನ್ಯಾಷನಲ್ಲು ಯಾವ ಸಿನಾರಿ ಇದೆ ಅಂತ ಹೇಳಿದರೆ, ಇಂಟರ್ನ್ಯಾಷನಲ್ ಎವ್ರಿ ಕಂಟ್ರಿಯಲ್ಲಿ ಇದರ ಬೇಡಿಕೆ ಇದ್ದು ಎವ್ರಿ ಕಂಟ್ರಿಯಲ್ಲಿ ಇದನ್ನು ಬೆಳೀತಾ ಇದ್ದಾರೆ. ಸ್ವಲ್ಪ ಹೈಯರ್ ರೀಜನ್, ಮೌಂಟೇನ್ ರೀಜನಲ್ಲಿ ಇದನ್ನು ಬೆಳೆಯೋದ್ರಿಂದ ಎಲ್ಲೆಲ್ಲಿ ಮೌಂಟೇನ್ಸ್ ಇದೆಯೋ ಎಲ್ಲವೂ ಕಡೆ ಇದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ನಮ್ಮ ಉದ್ದೇಶ, ನಾನಿವತ್ತು ವಿಡಿಯೋ ಮಾಡ್ತಾ ಇರೋ ಉದ್ದೇಶ ಬಂದ್ಬಿಟ್ಟು, ಇವಾಗ ನಮ್ಮ ದೇಶದಲ್ಲಿ ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಮಾತ್ರ ಇದು ಸೀಮಿತಗೊಂಡಿದೆ. ಹಾಗಾಗಿ ಇಲ್ಲಿ ಏನು ಕರಾವಳಿ ಅಥವಾ ವೆಸ್ಟರ್ನ್ ಘಾಟ್, ಸಹ್ಯಾದ್ರಿ ಘಾಟ್ಗಳೇನಿದೆ ನಮ್ಮ ಕರ್ನಾಟಕದ್ದು, ಅಲ್ಲಿ ಕೂಡ ಇದನ್ನು ಉತ್ತಮವಾಗಿ ಬೆಳೆಸ್ಕೊಳ್ಬೋದು. ಒಳ್ಳೆಯ ಆಹಾರವನ್ನು ಸೇವಿಸೋದು ಜೊತೆಗೆ ಮಾರ್ಕೆಟ್ ಕೂಡ ಸಿಗುತ್ತೆ. ರೈತನ ಒಂದು ಆದಾಯ ಹೆಚ್ಚಾಗುತ್ತೆ ಅಂತ ಹೇಳ್ತಾ, ಇದನ್ನು ಆರ್ಗ್ಯಾನಿಕಲ್ ಫಾರ್ಮಿಂಗಲ್ಲಿ ಮಾಡ್ಬೋದಾ? ಹೌದು, ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಮಾಡ್ಬೋದು. ಯಾಕಂತ ಹೇಳಿದರೆ ಇದಕ್ಕೆ ರೋಗ ಮತ್ತು ಕೀಟಗಳು ತುಂಬ ಕಡಿಮೆ ಇರ್ತದೆ. ಅದಲ್ದೇ ಬೆಳೆಯೋದು ಕೂಡ ಈಸಿ ಇರ್ತದೆ. ಆದ್ದರಿಂದ ಇದನ್ನೇನು ಮಾಡಬೇಕು ಅಂದರೆ, ಮಣ್ಣಿನ ಗುಣಧರ್ಮ ಸುಧಾರಿಸುತ್ತೆ, ವಾಟರ್ ಸುಧಾರಿಸಿ, ಮೈಕ್ರೋ ಆರ್ಗಾನಿಸಮ್ಸ್ ಪ್ರೊಟೆಕ್ಟೆಡ್ ಇರೋದರಿಂದ ಆರ್ಗ್ಯಾನಿಕ್ ಫಾರ್ಮಿಂಗಲ್ಲಿ ಇದನ್ನು ಬೆಳಿಬೋದು ಅಂತ ಹೇಳಿ. ಇನ್ನು ಇದಕ್ಕೆ ಕ್ಲೈಮೇಟು ಮತ್ತು ಮಣ್ಣು ಯಾವ ರೀತಿ ಇರಬೇಕು ಅಂತ ಹೇಳಿದರೆ, ಈ ಹಣ್ಣಿನ ಬೆಳೆಗೆ ಮರಳು ಮಿಶ್ರಿತ ಗೋಡು ಮಣ್ಣು ಅಥವಾ ಕಪ್ಪು ಗೋಡು ಮಣ್ಣು ಉತ್ತಮ. ಇದು ಉಷ್ಣವಲಯದ ಹಣ್ಣಿನ ಗಿಡ ಅಂತಂದರೆ ಇದು ಟೆಂಪ್ರೇಚರ್ ಹೈ ಇದ್ದು ಇದರಲ್ಲಿ ಹಿಲ್ಲಿ ಏರಿಯಾದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಮತ್ತೇನು ಅಂತ ಹೇಳಿದರೆ, 2000 ಮೀಟರ್ ಆಲ್ಟಿಟ್ಯೂಡ್ ಅಂದರೆ ಒಳ್ಳೆ ಮಳೆ ಇರ್ತಕ್ಕಂಥ ಜಾಗ ಮತ್ತು ಸ್ವಲ್ಪ ಹೈಯರ್ ಹಿಲ್ಲಿ ಏರಿಯಾದಲ್ಲಿ ಬರ್ತದೆ ಅಂತಕ್ಕಂಥದ್ದು. ಇದು ಮತ್ತು ಇನ್ನು ವೆರೈಟೀಸ್ ಇದು ವೆರೈಟೀಸ್ ನೋಡಿ, ಪ್ಯಾಸಿಫ್ಲೋರಾ ಎಡುಲಿಸ್ ಅಂತಕ್ಕಂಥದ್ದು ಇದರ ಸೈಂಟಿಫಿಕ್ ಹೆಸರು. ವೈಜ್ಞಾನಿಕ ಹೆಸರು ಬಂದು ಪ್ಯಾಸಿಫ್ಲೋರಾ ಎಡುಲಿಸ್ ಅಂತಕ್ಕಂಥದ್ದು. ಯೆಲ್ಲೋ ಪ್ಯಾಷನ್ ಫ್ರೂಟು.
ಆಯಿತಾ. ಇನ್ನು ಪರ್ಪಲ್ ಫ್ಯಾಷನ್ ಫ್ರೂಟ್ ಬಂದು ಪ್ಯಾಸಿಫ್ಲೋರಾ ಎಡಿಲಿಸ್ ಸಿಮ್ಸ್ ಅಂಥೇಳಿ, ಮತ್ತು ಫೆವಿಕಾರ್ಪ್ ಅಂತಿದೆ, ಆಮೇಲೆ ಕ್ವಾಡ್ರಿಲ್ಯಾಗುಲಸ್ ಅಂತಿದೆ, ಆಮೇಲೆ ಕಾವೇರಿ ಅಂತಕ್ಕಂಥದ್ದು ಇದೆ ವೆರೈಟಿಗಳು. ಈಗ ನೋಡಿ ಪ್ಯಾಸಿಫ್ಲೋರಾ ಎಡಿಲಿಸ್ ಇದೆಯಲ್ಲ, ಅದು ನೀಲಿ ಬಣ್ಣದ ಫ್ರೂಟ್ ಆಗಿರುತ್ತೆ. ಗಿಡ ಗಿಡ ಇದು ಏನು ಅಂತ ಹೇಳಿದ್ರೆ, ಇದು ಗಿಡ ರೂಪದಲ್ಲಿ ಬರಲ್ಲ, ಬಳ್ಳಿ ರೂಪದಲ್ಲಿ ಬರುತ್ತೆ. ಇದು ಗುಡ್ಡ ಪ್ರದೇಶಗಳು ಬೆಳೀತಾರೆ, ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ಬೆಳೆಯೋಕ್ಕೆ ಇದು ಸೂಕ್ತ ಅಂತ ಹೇಳಿ. ಪ್ಯಾಸಿಫ್ಲೋರಾ ಎಡಿಲಿಸ್ ಏನು ಯೆಲ್ಲೋ ಕಲರ್ ಫ್ರೂಟ್ ಅಂತ ಹೇಳಿದ್ವಲ್ಲ ಅದು. ಮತ್ತಿನ್ನು ಪ್ಯಾಸಿಫ್ಲೋರಾ ಎಡಿಲಿಸ್ ತಳಿ ಫ್ಲೆವಿಕಾರ್ಪ ಏನಿದೆ ಅದು ಹಳದಿ ಬಣ್ಣದ್ದಾಗಿರುತ್ತೆ. ಆ ಹಳದಿ ಬಣ್ಣದ್ದೇನಿರುತ್ತೆ ಮೈದಾನ ಪ್ರದೇಶಗಳಿಗೆ ಸೂಕ್ತವಾಗಿರ್ತದೆ ಅಂಥೇಳಿ. ಹೈಯರ್ ಪ್ರೊಡಕ್ಟಿವ್ ಇರುತ್ತೆ. ಆಮೇಲೆ ಕ್ವಾಡ್ರಿಲ್ಯಾಂಗುಲಸ್ ಅಂತ ಹೇಳಿದ್ನಲ್ಲ, ಅದು ಕೂಡ ಬಲು ದೊಡ್ಡದಾಗಿರುತ್ತೆ, ಸ್ವಲ್ಪ ಹಣ್ಣು ದೊಡ್ಡದಾಗಿರುತ್ತೆ ಎಲ್ಲಕ್ಕಿಂತ, ಸೌತೆಕಾಯಿ ಥರ ಶೇಪ್ ಬರುತ್ತೆ. ಆಮೇಲೆ ಕಾವೇರಿ ಅಂತಕ್ಕಂಥದ್ದು ಸಂಕರಣ ತಳಿ, ಅಂದರೆ ಹೈಬ್ರಿಡ್ ಆಗಿದೆ. ಇದು ನೀಲಿ ಬಣ್ಣದ್ದಾಗಿರುತ್ತೆ. ಇದನ್ನು ಭಾರತೀಯ ತೋಟಗಾರಿಕೆ ಸಂಶೋಧನಾ ಸಂಸ್ಥೆ ಏನಿದೆ, ಅಂದರೆ ನಮ್ಮ ಜಿಕೆವಿಕೆ ಅಲ್ಲ ಸಾರಿ ICAR ಏನಿದೆ ಡೆಲ್ಲಿದು, ಅದರ ಒಂದು ಇದರಲ್ಲಿ ಕೇಂದ್ರೀಯ ತೋಟಗಾರಿಕಾ ಪ್ರಯೋಗ ಕೇಂದ್ರ ಚಟ್ನಳ್ಳಿ ಅಂತ ಇದೆ ಕರ್ನಾಟಕ. ಅಲ್ಲಿ ಇದನ್ನು ನೀಲಿ ಮತ್ತು ಹಳದಿ ಪ್ರಭೇದಗಳನ್ನ ಸಂಕಲನ ಮಾಡಿ, ಅಂದರೆ ಸೇರಿಸಿ ಅದನ್ನು ಬ್ರೀಡಿಂಗ್ ಮಾಡಿಬಿಟ್ಟು ಒಳ್ಳೆಯ ಒಂದು ತಳಿಯನ್ನು ತೆಗೆದಿದ್ದಾರೆ. ಅದರ ಹೆಸರು ಕಾವೇರಿ ಅಂತಕ್ಕಂಥದ್ದು. ಅದು ನೋಡಿ 2 ರೋಗಗಳು ಅಲ್ಟರ್ನೇರಿಯಾ ಮತ್ತು ಫಿಜಿಯೋರಿಯಂ ಬೇರೆ ಕೊಳೆ ರೋಗ ಏನಿದೆ ಅದಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಹೊಂದಿದೆ ಅಂತಕ್ಕಂಥದ್ದು. ಈಗ ನಾನು ಪರ್ಪಲ್ ಫ್ರೂಟ್ ಹೇಳಿದೆ, ಅದು 4 to 5 ಸೆಂಟಿಮೀಟರ್ ಡಯಾಮೀಟರ್ ಇರುತ್ತೆ, ಡೀಪ್ ಪರ್ಪಲ್ ಕಲರ್ ಇರುತ್ತೆ, ಮತ್ತು ಒಂದೇ ಫ್ರೂಟು 45 ಗ್ರಾಮ್ವರೆಗೂ ವೇ ಮಾಡುತ್ತೆ. ತುಂಬ ಚೆನ್ನಾಗಿರುತ್ತೆ. ಸಸೆಪ್ಟಿಬಲ್ ಲೀಫ್ ಸ್ಪಾಟು ಆ ಥರದ್ದು ಯಾವುದೇ ರೋಗಗಳು ಬರಲಿಕ್ಕೆ ಸ್ವಲ್ಪ ನಾವು ಸರಿಯಾಗಿ ನೋಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ನೆಕ್ಸ್ಟ್ ಬಂದುಬಿಟ್ಟು ಏನು ಅಂತ ಹೇಳಿದರೆ, ಯೆಲ್ಲೋ ಫ್ಯಾಷನ್ ಫ್ರೂಟ್ ಏನಿದೆ ಅದು ಹೈಯರ್ ಎಲಿವೇಷನಲ್ಲಿ ಬರುತ್ತೆ, ಒಳ್ಳೆಯ ಸೈಜು ಇದು ಇರುತ್ತೆ. ಹಾಗಾಗಿ ಇದನ್ನು ಬೆಳೆಯೋದು. ಆಮೇಲೆ ಕಾವೇರಿ ಬಗ್ಗೆ ಹೇಳಿದೆ ನಾನು. ಕಾವೇರಿ ಅಂತಕ್ಕಂಥದ್ದು ಚಟ್ನಳ್ಳಿ ಕರ್ನಾಟಕದಲ್ಲಿ ಬರ್ತಕ್ಕಂಥದ್ದು. ಇದನ್ನು ನಾವು ಹೆಚ್ಚು ಹೆಚ್ಚು ಒತ್ತು ಕೊಟ್ಟು ಬೆಳೆಸಿದಲ್ಲಿ ಇದು ನೋಡಿ 85ರಿಂದ 110 ಗ್ರಾಮಷ್ಟು ಬರುತ್ತೆ. ಅಂದರೆ ಒಳ್ಳೆ ಕ್ವಾಲಿಟಿದು. ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಬರೋಕ್ಕಿಂತ ಹೆಚ್ಚಾಗಿ ಇಲ್ಲಿ ಚೆನ್ನಾಗಿ ಕ್ವಾಲಿಟಿ ಇರೋದ್ರಿಂದ ಇದನ್ನು ನಾವು ಎನ್ಕರೇಜ್ ಮಾಡಬೇಕು, ಪ್ರೋತ್ಸಾಹ ಮಾಡಿಬಿಟ್ಟು ರೈತರಲ್ಲಿ ಇದನ್ನು ಬೆಳೆಯೋಕ್ಕೆ ಒತ್ತನ್ನು ಕೊಡಬೇಕಾಗುತ್ತೆ ಅಂತಕ್ಕಂಥದ್ದು. ಬೇಸಾಯ ಕ್ರಮಗಳು ಅಥವಾ ಇದನ್ನು ಯಾವ ರೀತಿ ಪ್ರೊಪಗೇಟ್ ಮಾಡ್ತೀವಿ, ಸಸ್ಯಾಭಿವೃದ್ಧಿ ಯಾವ ರೀತಿ ಮಾಡ್ತೀವಿ ಅಂತ ಹೇಳಿದರೆ, ಇದನ್ನು ಬೀಜದಿಂದಲೂ ಮಾಡ್ಬೋದು ಅಥವಾ ಪಾರ್ಥೆನೋಕಾರ್ಪಿ ಅಂತ ಹೇಳ್ತೇವೆ, ಅಥವಾ ಗ್ರಾಫ್ಟಿಂಗ್ ಬಡ್ಡಿಂಗಿಂದ ಕೂಡ ಮಾಡ್ಬೋದು. ಈಗ ನೋಡಿ ನಿರ್ಜಲ ಪದ್ಧತಿ ಅಥವಾ ಗ್ರಾಫ್ಟಿಂಗ್ ಬಡ್ಡಿಂಗಿಂದ ಏನು ಮಾಡ್ತೀವಿ ಅಂದರೆ, ಇದರಲ್ಲಿ ಹೆಚ್ಚು ಏನು ಹಬ್ಬಿದ ಬಲಿತ ತುಂಡುಗಳಿರ್ತವೆ ಅವನ್ನು ಕಟ್ ಮಾಡಿಕೊಂಡು ತೆಗೆದು ಕಸಿ ಮಾಡ್ತೇವೆ, ಅಥವಾ ಬಡ್ಡಿಂಗ್ ಅಥವಾ ಗ್ರಾಫ್ಟಿಂಗ್ ಮಾಡ್ತೇವೆ. ಮಾಡಾದಮೇಲೆ ಅದನ್ನು ಯಾವಾಗ ಬೇರು ಬರ್ತದೋ ಅದನ್ನು ತೊಗೊಂಬಂದು ಮೇನು ಏನು ಜಮೀನು ಇರ್ತದೆ ನಮ್ಮದು, ಆ ಜಮೀನು ಮೇಲೆ ನೆಡಬೇಕಾಗುತ್ತೆ, ಆಯಿತಾ. ಕಟ್ಟಿಂಗ್ ಆ್ಯಂಡ್ ಗ್ರಾಫ್ಟಿಂಗ್ ಆ್ಯಂಡ್ ರೆಸಿಸ್ಟೆನ್ಸ್ ಟು ರೂಟ್ ಸ್ಟಾಕ್ ಮೇಲೆ ಮಾಡಿಬಿಟ್ಟು ಆಮೇಲೆ ತೊಗೊಂಬಂದು ವಿಗರಸ ಚೆನ್ನಾಗಿ ಬೆಳೆದಿರುತ್ತೆ ಬಂದುಬಿಟ್ಟು ಪ್ರೊಪಗೇಟ್ ಮಾಡಬೇಕು. ಪ್ರೊಪಗೇಟ್ ಮಾಡಬೇಕು ಅಂತ ಹೇಳಿದರೆ ಮೊದಲು ಏನೇನು ಬೇಕು ಅಂತ ಹೇಳಿದರೆ, ಬೇರು ಸಹಿತ ಕಾಂಡಗಳಾದರೆ ಒಂದು 2000ವರೆಗೂ ಬೇಕಾಗ್ತವೆ ಪ್ರತಿ ಹೆಕ್ಟರ್. ಸಾವಯವ ಗೊಬ್ಬರ ಒಂದು 8 kg ಹಾಕಿದ್ರು ಆಯಿತು 1 ಹೆಕ್ಟರ್ಗೆ. ಆಮೇಲೆ ರಸಗೊಬ್ಬರಗಳು, ಸಾರಜನಕ, ರಂಜಕ ಅವನ್ನೆಲ್ಲ ಹಾಕೋಬೇಕಾಗುತ್ತೆ 300 ಗ್ರಾಮ್ ಒಂದು ಬಳ್ಳಿ ಇದು ಆಯಿತಾ. ಬೇಸಾಯ ಕ್ರಮ ಅಂದರೆ ಸಸಿಗಳನ್ನ ಫಸ್ಟ್ ನೆಡೋದು, ಭೂಮಿಯನ್ನು 1-2 ಸಾರಿ ಆಳವಾಗಿ ಉಳುಮೆ ಮಾಡಬೇಕು. ಉಳುಮೆ ಮಾಡಿ ಸಮತಟ್ಟಾಗಿ ಮಾಡ್ಕೋಬೇಕು. ಅನಂತರ ಅಲ್ಲಿ 45 ಸೆಂಟಿಮೀಟ್ರದ್ದು ಉದ್ದ, ಅಗಲ ಮತ್ತು ಡೀಪು ಅಷ್ಟು ಸೆಂಟಿಮೀಟ್ರದಷ್ಟು ಗುಂಡಿಗಳನ್ನು ಮಾಡ್ಕೋಬೇಕು. ಗುಂಡಿಗಳನ್ನು ಮಾಡಿಕೊಂಡು ಬಿಸಿಲಿಗೆ ಹಾಗೇ ಬಿಡಬೇಕು. ಆಮೇಲೆ ಅದಕ್ಕೆ ತಿಪ್ಪೆ ಗೊಬ್ಬರ ಮತ್ತು ಮೇಲ್ಮಣ್ಣನ್ನು ಹಾಕಿ ತುಂಬಬೇಕು ಗುಂಡಿಗಳಲ್ಲಿ. ಮಾರ್ಚ್ ಏಪ್ರಿಲ್ ತೆಗೆದು 1-2 ಮೊಳೆಗಳಾದ ನಂತರ ಸರಿ ಅದನ್ನು ಗುಂಡಿಗಳನ್ನು ತುಂಬಿ, ಆಗ ಮತ್ತೆ ಏನು ಮಾಡಬೇಕಂದ್ರೆ 2 ಮೀಟ್ರ್ ಹಾಗೂ 3 ಮೀಟ್ರ್ ಅಂತರದಲ್ಲಿ, ಅಂದರೆ ಸಾಲಿನಿಂದ ಸಾಲಿಗೆ 2 ಮೀಟ್ರು, ಸಸಿಗಳಿಂದ ಸಸಿಗೆ 3 ಮೀಟರ್, ಯಾಕಂದರೆ ಇದು ಹಬ್ಬುತ್ತೆ, ಅದರಿಂದ ಮಾಡಿಬಿಟ್ಟು ಅಲ್ಲಿ ಇದನ್ನು ನೆಡಬೇಕಾಗತ್ತೆ ಅಂತಕ್ಕಂಥದ್ದು. ನಾಟಿ ಕಾಲ ಯಾವಾಗಿಂದ, ಅದನ್ನು ಯಾವಾಗ ನಾಟಿ ಮಾಡಬೇಕಾಗ್ತದೆ ಅಂತಂದರೆ ಫೆಬ್ರವರಿ ಮಾರ್ಚಲ್ಲಿ ಮಾಡ್ಬೋದು, ಅಥವಾ ಜುಲೈ ಆಗಸ್ಟ್ ತಿಂಗಳಲ್ಲಿ ಮಾಡ್ಬೋದು. ಫೆಬ್ರವರಿ ಮಾರ್ಚಲ್ಲಿ ಅಂದರೆ ಬೇಸ್ಡ್ ಆನ್ ರೈನ್ಫಾಲು, ಯಾವಾಗ ಮಳೆ ಆಗ್ತದೆ ಅನ್ನೋದಕ್ಕಂತ ನೋಡಿಕೊಂಡು ಏನು ಮಾಡಬೇಕು, ಪ್ರತಿ ಗುಂಡಿ ಮಧ್ಯೆ ಹೆಪ್ಪು ಹಿಡಿಯುವಷ್ಟು ತೆಗೆದು ಗಾತ್ರ, ಅಂದರೆ ಅದು ಇದು ಏನಂದರೆ ಬೇರುಗಳು ತುಂಬ ಚಿಕ್ಕದಾಗಿರುತ್ತೆ. ಆಮೇಲೆ ಇದು ತುಂಬ ಹಾರ್ಡಾಗಿ ಬೆಳೆಯೋದಿಲ್ಲ, ಇದು ಏನು ಬೆಳೆದ್ರೂ ಬಳ್ಳಿ ಥರ ಬೆಳೀತದೆ. ಆದ್ದರಿಂದ ಇದನ್ನು ಹಸಿ ಮಣ್ಣನ್ನು ಹರಡಿ ಬಿಗಿಯಾಗಿ ಅದುಮಿ, ಅಂದರೆ ಇದನ್ನು ನೀಟಾಗಿ ನೆಡಬೇಕಾಗತ್ತೆ. ಯಾಕಂದರೆ ಸ್ವಲ್ಪ ಕೈ ಆಡಿದರೂ ಸಾಕು ಮಣ್ಣಲ್ಲಿ ಗಿಡಗಳು ಮೇಲೇ ಬಂದುಬಿಡ್ತವೆ, ಅಷ್ಟು ಬೇರುಗಳು
ಆ, ಸ ಸಣ್ಣದಾಗಿರ್ತವೆ ಅಂತಕ್ಕಂಥದ್ದು. ಇದನ್ನೇನು ಮಾಡಬೇಕು ಅಂತ ಹೇಳಿದ್ರೆ ಹಬ್ಸೋದು ಅಥವಾ ಸವರೋದು ಮಾಡಬೇಕಾಗುತ್ತೆ. ಏನು ಅಂತ ಹೇಳಿದರೆ ಒಳ್ಳೆಯ ಬಳ್ಳಿಗಳನ್ನು ಮೊದಲು ಹಬ್ಬಿಸ್ಬೇಕು. ಆ ಹಬ್ಬಕ್ಕೆ ಬಿಡ್ತಾ ಬಿಡ್ತಾ 4, 5 ಎಲೆಗಳಿರ್ತಾನೆ ಅದಕ್ಕೆ ಒಂದು ಕೋಲನ್ನು ಕಟ್ಟಬೇಕಾಗ್ತದೆ. ಆ ಕೋಲನ್ನು ಕಟ್ಟೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅಲ್ಲಿ ಆ ಆಧಾರ ಸಿಗುತ್ತೆ ಆ ಬಳ್ಳಿಗೆ. ಹಾಗಾಗಿ ಆಧಾರ ಕೊಡೋದ್ರಲ್ಲಿ 2 ರೀತಿ. ಒಂದು ತಂತಿ ಬೇಲಿ ಮುಖಾಂತರ ಕೊಡ್ಬೋದು, ಇನ್ನೊಂದು ಚಪ್ಪರ ಮುಖಾಂತರ ಕೊಡ್ಬೋದು. ಅದನ್ನು ಕೊಟ್ಬಿಟ್ಟು ಅದನ್ನು ಸರಿಯಾಗಿ ನಾವೇನು ಟ್ರೈನಿಂಗ್ ಆ್ಯಂಡ್ ಪ್ರೂನಿಂಗ್ ಅಂತ ಹೇಳ್ತೇವೆ. ಅಂದರೆ ಯಾವ ರೀತಿ ನೀನು ಬೆಳಿಬೇಕು ಅನ್ನೋದು ಕೂಡ ಅದಕ್ಕೆ ತಿಳಿಸ್ಕೊಡ್ಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಅಂದ್ರೆ ಮಾತ್ರ ನಾವು ಇದು ಮಾಡ್ಕೊಳ್ಬೋದು. ಒಳ್ಳೆಯ ಇದು ಫಸಲನ್ನು ತೆಕ್ಕೊಳ್ಬೋದು. ಇಲ್ದಿದ್ರೆ ಅದು ಹಾಗೆ ಬಿಟ್ಬಿಟ್ರೆ ನಾವು ಏನು ಬೇಲಿ ಮೆಥಡ್ ಹೇಳಿದ್ದೀವಲ್ಲ ಟೆಲಿಫೋನ್ ಸಿಸ್ಟಮ್ ಅದನ್ನು ಮಾಡ್ತಿರ್ಬೇಕಾದ್ರೆ ಒಳ್ಳೆಯ ಇದು ರೀತಿಯಲ್ಲೇ ಅದಕ್ಕೆ ತಿಳುವಳಿಕೆ ಕೊಟ್ಟಾಗೆ ಅದನ್ನು ಹಬ್ತಾ ಬರಬೇಕು. ಇಲ್ದಿದ್ರೆ ಅದು ನೆಲದ ಮೇಲೇನೆ ಇದಾಕೊಂಡು ಕೊಳೆ ರೋಗ ಬರೋ ಚಾನ್ಸಸ್ ಇದೆ. ಇಂಪ್ರೂವಿಂಗ್ ಅಂತ ಹೇಳಿದರೆ ಎಕ್ಸಸ್ ಏನಿರ್ತವೆ, ಆಮೇಲೆ ನಮಗೆ ಬೇಕಾದಂಥ ಕ್ವಾಲಿಟಿ ಫ್ರೂಟ್ಸ್ ಬೇಕು ಅಂತ ಹೇಳಿದ್ರೆ ಕೆಲವೊಮ್ಮೆ ನಾವು ಅದನ್ನು ಕಟ್ ಮಾಡಿ ತೆಗಿಬೇಕಾಗ್ತದೆ ಅಂತದ್ದು. ಗೊಬ್ಬರದ ಬಗ್ಗೆ ನಾನು ಆವಾಗಲೇ ಹೇಳಿದೆ. ಅಷ್ಟು ಬೇಕಾಗಿಲ್ಲ ಬಟ್ ಹಾಕ್ಕೊಂಡ್ರೆ ಒಳ್ಳೆಯದು ಅಂತ. ಪೆಸ್ಟ್ ಡಿಸೀಸು ಇನ್ನು ಅದಕ್ಕಿಂತ ಮುಂಚೆ ಒಂದು ಏನು ಹೇಳೋದಂದ್ರೆ ನೀರಾವರಿ ಎಷ್ಟು ತಿಳ್ಕೊಂಡ್ಕೊಳ್ಬೇಕು. ಇದು ನೋಡಿ 4ರಿಂದ 5 ವರ್ಷದ ಕ್ರಾಪ್ ಇದೆ. ಹಾಗಾಗಿ ಇದಕ್ಕೆ ನೀರು ಸತತ್ ನೀರು ಬೇಕೇ ಬೇಕು. ಆದರೆ ಜನವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ಏನು ಅಂತ ಹೇಳಿದ್ರೆ ಒಣ ಹವೆ ಇರುತ್ತೆ. ಅಂದರೆ ಬೇಸಿಗೆ ಅಲ್ವಾ ಮನುಷ್ಯರಿಗೂ ಹೇಗೆ ನೀರು ಬೇಕೋ ಆ ರೀತಿ ಒಳ್ಳೆ ನೀರನ್ನು ಕೊಡಬೇಕಾಗ್ತದೆ. ಮಳೆ ಇಲ್ಲದೆ 10, 12 ದಿನಕ್ಕೊಮ್ಮೆ ಹಾಗೆ ಅದ್ರಾಗ ಆಯಿತು ಅಂತ ಹೇಳಿದ್ರೆ ಇದಕ್ಕೊಂದು ಸ್ವಲ್ಪ ಕಷ್ಟ ಆಗ್ತದೆ ಈ ಬೆಳೆಗೆ. ಅದರಿಂದ ನೀರನ್ನು ಸತತವಾಗಿ ಕೊಡ್ತಾ ಬರಬೇಕು ಅಂತ ಹೇಳ್ತಾ ಅಂತರ್ ಬೇಸಾಯ ಮತ್ತು ಕಳೆಗಳ ನಿರ್ವಹಣೆ ಏನೇನು ಮಾಡಬೇಕು ಅಂತ ಹೇಳಿದ್ರೆ ಕಳೆಗಳು ತುಂಬ ಕಡಿಮೆ ಬರ್ತವೆ. ಅದಕ್ಕೆ ನಮ್ಗೆ ಹಾಗೂ ಮಾಡಬೇಕಂತ ಹೇಳಿದ್ರೆ ಸ್ವಲ್ಪ ಮಣ್ಣನ್ನು ಸಡಿಲಗೊಳಿಸಿದ್ರು ಆಯಿತು. ಅಲ್ಲಿ ಅಂತರ್ ಬೇಸಾಯ ಆಗೋಗುತ್ತೆ. ಇನ್ನು ಕೀಟಗಳ ಬಗ್ಗೆ ಮಾತನಾಡೋದು ಆಯಿತು ಅಂತ ಹೇಳಿದರೆ ಇಲ್ಲಿ 2 ಕೀಟಗಳು ಬರ್ತವೆ. ಒಂದು ಹಣ್ಣು ನೊಣ, ಇನ್ನೊಂದು ಥ್ರಿಪ್ಸು ಮತ್ತು ಮೈಟ್ ಕೂಡ ಬರ್ತದೆ. ಹಣ್ಣು ನೊಣ ಅಂತ ಹೇಳಿದರೆ ಹಣ್ಣು ಎಳೆದಿದ್ದಾಗ ಚುಚ್ಚಿ ತೂತು ಮಾಡ್ತದೆ. ರಂಧ್ರದ ಸುತ್ತ ಒಂಥರ ಹಾರ್ಡಾಗಿ ಮರಗಟ್ಟು ಬಿಡುತ್ತೆ ಹಣ್ಣು. ಒಂಥರ ವಿಕಾರಗೊಳ್ಳುತ್ತೆ. ತಿರುಳು ಎಲ್ಲ ಹಾಳಾಗೋಗುತ್ತೆ. ಹಾಗಾಗಿ ಇದನ್ನೇನು ಮಾಡಬೇಕು ಅಂತ ಹೇಳಿದರೆ ಈ ನೊಣ ಕಿರಿಕಿರಿ ಮಾಡಬಾರ್ದು ಅಂತ ಹೇಳಿದರೆ ಮೆಲಾಥಿನನ್ನು ನಾವು ನೀರಿಗೆ ಹಾಕ್ಬಿಟ್ಟು ಸ್ಪ್ರೇ ಮಾಡಬೇಕಾಗುತ್ತೆ. ಇನ್ನು ಥ್ರಿಪ್ಸ್ ಏನಂದರೆ ಹೂವು, ಮೊಗ್ಗು, ಎಳೆಯ ಬೀಜಗಳನ್ನು ಹಿಡಿದು ತಿಂದು ಹಾಳು ಮಾಡ್ತವೆ. ಇದು ಒಂದು ಸಿಸ್ಟಮಿಕ್ ಅಲ್ವಾ, ರಸ ಹೀರೋದು ಕೀಟ ಅಲ್ವಾ. ಹಾಗಾಗಿ ಇದಕ್ಕೆ ಇಮಿಡಾಕ್ಲೋಪ್ರಿಡನ್ನು ಸ್ಪ್ರೇ ಮಾಡೋದು, ಡೈಮಿಥಿಯೇಟನ್ನು ಸ್ಪ್ರೇ ಮಾಡೋದು ತುಂಬ ಒಳ್ಳೆಯದು ಅಂತ ಹೇಳ್ಬೋದು. ನೆಕ್ಸ್ಟ್ ಬಂದು ಮೈಟು ತಿಂದುಬಿಟ್ಟು ಏನಾಗುತ್ತೆ ಅಂತ ಹೇಳಿದರೆ ಎಲೆಗಳನ್ನು ಒಂಥರ ವಿಕಾರಗೊಳಿಸ್ತದೆ. ಆದ್ದರಿಂದ ಇದನ್ನೇನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಹಣ್ಣುಗಳು ಬಿಡೋ ಸ್ಟೇಜ್ ಇದೆಯಾ ಯಾವುದಿದೆ ನೋಡಿಕೊಂಡು ಆ ಎಲೆಗಳನ್ನು ಕತ್ತರಿಸಿ ಸುಟ್ಟುಬಿಡಬೇಕು. ಇನ್ನು ಬರೋದು ರೋಗದಲ್ಲಿಯೂ ಹೆಚ್ಚು ಕಡಿಮೆ ಒಂದು 2ರಿಂದ 3 ರೋಗಗಳು ಬರ್ತವೆ. ಮೊದಲನೇದ್ದು ಕಂದು ಚುಕ್ಕೆ ರೋಗ ಅಂತ ಬರುತ್ತೆ. ರೋಗ ಸೋಂಕಿತ ಎಲೆಗಳು ಹೆಂಗೆಲ್ಲ ಕಾಣುತ್ತೆ ಅಂದರೆ ಕಂದು ಬಣ್ಣಕ್ಕೆ ಅಥವಾ ಬ್ರೌನಿಷ್ ಕಲರ್ ಕಾಣುತ್ತೆ, ದುಂಡು ದುಂಡು ಮಚ್ಚೆ ಕಾಣುತ್ತೆ. ಹಾನಿ ತೀವ್ರವಾದ ಬಳ್ಳಿಗಳು ಹಾಳಾಗಿ ಹೋಗಿ ಒಣಗಿ ಹೋಗ್ಬಿಡ್ತವೆ. ಹಾಗಾಯಿತು ಅಂತ ಹೇಳಿದರೆ ನಾವೇನು ಮಾಡಬೇಕಂದ್ರೆ ಇದನ್ನು ಆ ಥರ ಎಲೆಗಳಲ್ಲಿ ಕಾಣ್ತು ಅಂತ ಹೇಳಿದರೆ ಜೈನೆಟ್ ಅಂತಕ್ಕಂಥದ್ದು ಶಿಲೀಂಧ್ರನಾಶಕವನ್ನು ಬಳಸಬೇಕಾಗ್ತದೆ. ಅದಲ್ಲದೆ ಕೊಳೆ ರೋಗ ಬರ್ತದೆ. ಅಂದರೆ ಬೇರು ಕೊಳಿತಾ ಬರ್ತದೆ. ನೀರು ಯಾವಾಗ ಜಾಸ್ತಿ ನಿಲ್ತದೆ ಇಲ್ಲಿ ಹೆಂಗಂದರೆ ನೀರು ಜಾಸ್ತಿನೂ ನಿಲ್ಲಬಾರ್ದು, ಕಡಿಮೆನೂ ಆಗಬಾರ್ದು. ನೀರು ಬಸಿದು ಹೋಗುವಂಥ ವ್ಯವಸ್ಥೆ ಇರಬೇಕು. ಯಾವಾಗೆಲ್ಲ ನೀರು ಬಸಿದು ಹೋಗಲ್ವೋ ಅಂಥ ಒಂದು ಸಂದರ್ಭದಲ್ಲಿ ಸ್ವಲ್ಪ ಸಮಸ್ಯೆ ಆಗೋ ಚಾನ್ಸಸ್ ಇರ್ತದೆ. ಆದ್ದರಿಂದ ಬೇರುಗಳು ಕೊಳೆಯೋ ಚಾನ್ಸಸ್ ಇರ್ತವೆ. ಅದನ್ನು ನೋಡ್ಕೊಂಡ್ಬಿಟ್ಟು ನೀರು ಹೋಗೋ ರೀತಿ ಮಾಡಬೇಕು. ಮತ್ತು ಬೋರ್ಡೋ ಮಿಕ್ಸ್ಚರನ್ನು ಕೂಡ ನಾವು ಯೂಸ್ ಮಾಡ್ಕೊಳ್ಬೇಕಾಗ್ತದೆ ಅಂತಕ್ಕಂಥದ್ದು. ಇನ್ನು ಹಾರ್ವೆಸ್ಟು ಕೊಯ್ಲೋ ಥರ ಏನು ಮಾಡ್ತೀವಿ, ಕೊಯ್ಲು ಅಥವಾ ಇಳುವರಿ ಮಾಡಬೇಕು ಅಂತ ಹೇಳಿದರೆ ಸಸಿಗಳು ನೆಟ್ಟು 9ರಿಂದ 10 ತಿಂಗಳಿಗೆ ಆಲ್ರೆಡಿ ಏನು ಫಸಲು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಆದರೆ 16ರಿಂದ 18 ತಿಂಗಳ ನಂತರ ಒಳ್ಳೆ ಗುಡ್ ಕ್ವಾಲಿಟಿ ಫಸಲು ಬರೋಕ್ಕೆ ಸ್ಟಾರ್ಟ್ ಆಗ್ತದೆ. ಒಂದು 12ರಿಂದ 13 ಟನ್ ಒಂದು ಹೆಕ್ಟರ್ಗೆ ಸಿಗ್ಬೋದು ಅಂತ ಹೇಳ್ಬೋದು. ಅಥವಾ 16ರಿಂದ 18 ಟನ್ ವಾತಾವರಣದ ಮೇಲೆ ಇಳುವರಿ ಬರ್ತದೆ ಅಂತಕ್ಕಂಥದ್ದು. ಆಮೇಲೆ ಇನ್ನೂ ಏನು ಅಂತ ಹೇಳಿದರೆ ಅದೊಂದು 5 ವರ್ಷ ಆರಾಮಾಗಿ ಬರ್ತಾ ಇರೋದ್ರಿಂದ ಇದು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕು. 7ರಿಂದ 9 ಕೆಜಿ ಒಂದೇ ಒಂದು ಬಳ್ಳಿಗೆ ಬರ್ತದೆ ಅಂತಕ್ಕಂಥದ್ದು. ಇಲ್ಲದಿದ್ರೆ ಕಾವೇರಿ ನೋಡಿ 16ರಿಂದ 20 ಟನ್ವರೆಗೂ ಒಂದು ಹೆಕ್ಟರ್ಗೆ ಬರ್ತದೆ. ಅಂದರೆ ಹೈಯೆಸ್ಟ್ ಇಳುವರಿ ಕೊಡ್ತಕ್ಕಂಥ ತಳಿ ಯಾವುದಾದ್ರೂ ಭಾರತದಲ್ಲಿದೆ ಅಥವಾ ದೇಶದಲ್ಲಿ ಇದು ವಿಶ್ವಮಟ್ಟದಲ್ಲಿದೆ ಅಂತ ಹೇಳಿದರೆ ಅದು ಕಾವೇರಿ ಅಂತಕ್ಕಂಥದ್ದು ತುಂಬ ಚೆನ್ನಾಗಿ ಕೆಲಸವನ್ನು ಮಾಡ್ತದೆ. ನಾವು ಅದನ್ನು ಬಳಸ್ಕೊಳ್ಬೇಕು ಅಂತ ಹೇಳ್ತಾ ಇದು ಏನಂದರೆ 200ರಿಂದ 250 ಫ್ರೂಟ್ಸ್ಗಳು ಒಂದು ವೈನಿಗೆ ಬರ್ತದೆ. ಹಾಗಾಗಿ ನಾವು ಅದನ್ನು ಚೆನ್ನಾಗಿ ಬಳಸ್ಕೊಳ್ಬೇಕಾಗ್ತದೆ. ಇನ್ನು ಕೊಯ್ಲೋ ಥರ ಪೋಸ್ಟ್ ಹಾರ್ವೆಸ್ಟ್ ಟೆಕ್ನಾಲಜಿ ಆದರೆ
ಅನ್ನನ ಬಿಡಿಸಿದ ನಂತರ ಎಲ್ಲೆಲ್ಲ ಯೂಸ್ ಮಾಡ್ಬೋದು ಅಂತ ಹೇಳಿದರೆ, ತುಂಬ ಚೆನ್ನಾಗಿ ಬೇರೆ ಬೇರೆ ಇದರಲ್ಲೆಲ್ಲ ಯೂಸ್ ಮಾಡ್ಕೋತೀವಿ. ಎಸ್ಪೆಷಲಿ ಇದನ್ನು ಏನಂದರೆ ಜ್ಯೂಸಸ್ನ ಮಾಡೋಕ್ಕೆ, ಆಮೇಲೆ ಮೆಡಿಸಿನಲ್ ಫೀಲ್ಡಲ್ಲಿ, ಮತ್ತು ಇನ್ನೂ ಬೆವ್ರೇಜಸ್ಸಲ್ಲಿ ಇದನ್ನೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಅಗ್ರಿ ಬಿಸ್ನೆಸ್ಸು ಇದರಲ್ಲೆಲ್ಲ ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ನಾವು ಇದನ್ನ ಏನು ಮಾಡಬೇಕು ಅಂದರೆ ಸಾಧ್ಯವಾದಷ್ಟು ಪ್ರಾಸೆಸಿಂಗ್ ಯೂನಿಟ್ಸಲ್ಲಿ ಆಮೇಲೆ ಇದ್ರದ್ದು ಫ್ಲೇವರ್ ತುಂಬ ಚೆನ್ನಾಗಿರೋದ್ರಿಂದ ಇದನ್ನು ಬಳಸ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ, ಮತ್ತು ಲಿಂಕೇಜು ಮಾರ್ಕೆಟ್ ಲಿಂಕೇಜ್ ಇದೆಯಾ? ಹೌದು. ಮಾರ್ಕೆಟ್ ಲಿಂಕೇಜ್ ತುಂಬ ಮೇಘಾಲಯ ಅಲ್ಲೆಲ್ಲ ತುಂಬ ವರ್ಕ್ ಆಗಿದೆ ಇದ್ರ ಮೇಲೆ. ನಾವು ಅಲ್ಲಿ ಕೂಡ ಯೂಸ್ ಮಾಡ್ಕೋಬೋದು. ಫೈನಾನ್ಷಿಯಲ್ ಆಸ್ಪೆಕ್ಟ್ ಅಂತ ಹೇಳಿದ್ರೆ ಎಕನಾಮಿಕ್ ಲೈಫ್ ಇದೊಂದು ನಮ್ಗೆ 2 ವರ್ಷ ಖರ್ಚು ಬರುತ್ತೆ. ಮೊದಲನೇ ವರ್ಷ ಒಂದು 76,000 ಬರುತ್ತೆ. ಸೆಕೆಂಡ್ ಇಯರ್ ಒಂದು 24,000 ಬರುತ್ತೆ ಒಂದು ಹೆಕ್ಟರ್‌ಗೆ. ಒಂದು ಹೆಚ್ಚು ಕಮ್ಮಿ ₹1,00,000 ಬರುತ್ತೆ. ಇಳುವರಿ ಬಂದ್ಬಿಟ್ಟು ಒಂದು ಎಕರೆಗೆ ಒಂದು 5,00,000ದಿಂದ 6,00,000 ಬರುತ್ತೆ. ಅಂದರೆ ಹೆಚ್ಚು ಕಮ್ಮಿ ನಮಗೆ 1,00,000 ತೆಗೆದ್ರೂ ಕೂಡ ನಮಗೆ 4,00,000ರಿಂದ 5,00,000 ಉಳಿತದೆ ಅಂತಕ್ಕಂಥದ್ದು. ಮಾರ್ಜಿನ್ ಅಮೌಂಟ್ ಉಳಿತದೆ. ಹಾಗೊಂದು ವೇಳೆ ನಮಗೆ ಚಪ್ರ ಹಾಕಕ್ಕೋ, ಇದನ್ನ ಹಾಕಕ್ಕೋ ನಮಗೆ ದುಡ್ಡು ಬೇಕು ಅಂತಂದರೆ ಬ್ಯಾಂಕ್‌ಗಳ ಕಡೆಯಿಂದ ಸಾಲ ಕೂಡ ಸಿಗ್ತದೆ ಅಂತಕ್ಕಂಥದ್ದನ್ನು ನಾವು ಒಂದೇ ವರ್ಷದಲ್ಲಿ ರಿಕವರಿನ ಕೂಡ ಮಾಡ್ಕೋಬೋದು ಅಂತಕ್ಕಂಥದ್ದು. ಇನ್ನು ಏನು ಅಂತ ಹೇಳಿದರೆ, ಇದೆಲ್ಲವನ್ನ ಮನಸ್ಸಿನಲ್ಲಿಟ್ಕೊಂಡು ನಾವು ಆರ್ಗ್ಯಾನಿಕ್ ಏನು ಪ್ಯಾಷನ್ ಫ್ರೂಟನ್ನು ಬೆಳಿಬೋದಾ? ಹೌದು. ಪ್ಯಾಷನ್ ಫ್ರೂಟನ್ನು ಆರ್ಗ್ಯಾನಿಕಲಿ ಬೆಳೆದಲ್ಲಿ ಟೆಕ್ನಿಕಲಿ ಫೀಸಿಬಲ್ ಇದೆ. ಫಿನಾನ್ಷಿಯಲಿ ಏನು ಅಂತ ಹೇಳಿದರೆ ವಯಬಲ್ ಇದೆ. ಬ್ಯಾಂಕೇಬಲಿ ಆಕ್ಟಿವ್ ಇದೆ ಅಂತ ಹೇಳಿದರೆ, ಏನು ಟೆಕ್ನಾಲಜಿ ಏನಿದೆ ಅದು ಕೂಡ ಸೂಟ್ ಆಗುತ್ತೆ. ಆರ್ಥಿಕತೆಗೂ ಸೂಟ್ ಆಗುತ್ತೆ. ಬ್ಯಾಂಕಿಂದನೂ ಸಾಲ ಇನ್ನೊಂದೇನೋ ಬೇಕು ಅಂತ ಹೇಳಿದರೆ ಅದು ಕೂಡ ಸಿಗ್ತದೆ ಅಂತಕ್ಕಂಥದ್ದನ್ನು ಹೇಳ್ತಾ, ಇಲ್ಲಿಗೆ ನಾನು ಈ ವಿಷಯನ ಮುಗಿಸ್ತೀನಿ. ಈಗ ಒಂದು ಇವತ್ತಿನ ಟ್ಯಾಗ್‌ಲೈನ್ ಬಂದು, ನಿಮ್ಮ ಪಾಲಿಗೆ ಬಂದ ಕರ್ತವ್ಯಗಳನ್ನು ನೀವು ಸರಿಯಾಗಿ ಮಾಡ್ತಾ ಹೋಗಬೇಕು. ಶುದ್ಧವಾದ ವ್ಯಕ್ತಿತ್ವವನ್ನ ಹೊಂದ್ತಾ ಹೋಗಬೇಕು. ಕರ್ತವ್ಯ ಮಾಡಿದರೆ ಕರ್ತವ್ಯ ಭಾರದಿಂದ ನಾವು ಪಾರಾಗ್ತೇವೆ. ಯಾರು ಏನು ಮಾಡ್ತಾರೆ, ಹೇಗೆ ಮಾಡ್ತಾರೆ ಅನ್ನೋದನ್ನ ವಿಚಾರ ಮಾಡೋ ಬದಲು ನಮ್ಮ ಕರ್ತವ್ಯಗಳನ್ನ ನಾವು ಚೆನ್ನಾಗಿ ಮಾಡೋಣ, ನಮ್ಮ ವ್ಯಕ್ತಿತ್ವವನ್ನು ಬೆಳೆಸ್ಕೊಳ್ಳೋಣ, ಎತ್ತರಕ್ಕೆ ಏರ್ಸೋಣ ಅಂತ ಹೇಳ್ತಾ, ಎಲ್ಲರೂ ಖುಷಿಯಾಗಿರಿ ಅಂತ ತಿಳಿಸ್ತಾ, ಸರ್ವೇ ಜನ ಸುಖಿನೋ ಭವಂತು.